ವೀಣಾ ಮತ್ತು ವೀಣೆ ಕಡೆ ಬರೋಣ. ಬಿಡದ ಮಾಯೆ. ವೀಣೆ ನುಡಿಸುವ ವೀಣಾ ಸಿಕ್ಕಿದ್ದು ಹೇಗೆ, ಲವ್ ಆಗಿದ್ದು ಹೇಗೆ? ಅಯ್ಯೋ ಇದೆಲ್ಲ ಬೇಕಾದಷ್ಟು ಹೇಳಿ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ನಮ್ದು ಒಂದು ಸಾಲಲ್ಲಿ ಹೇಳಿ. ನಾನು ನಾಗೇಂದ್ರ ಶಾ ಅವರು ಡಿರೆಕ್ಟ್ ಮಾಡಿದ ಒಂದು ನಾಟಕದಲ್ಲಿ ಮಾಡ್ತಾ ಇದ್ದೆ, ನಮ್ಮ ನಿಮ್ಮೊಳಗೊಬ್ಬ ಅಂತ. ನಾಗೇಂದ್ರ ಶಾ ಅವರು ಡೈರೆಕ್ಟ್ ಮಾಡಿದ ಒಂದು ಟೆಲಿಫಿಲ್ಮಲ್ಲಿ ಅವಳು ಮಾಡಿದ್ಲು, ಲೀಡಾಗಿ ಮಾಡಿದ್ಲು. ಅವಳು ಆ ಶೂಟಿಂಗ ಮುಗಿಸಿ ನಾವು ನಾಟಕದ ಶೋಗೆ ಹೊರಟಿದ್ವಿ ನಮ್ಮ ಇಡೀ ತಂಡ. ಸೊ ಆ ಇಡೀ ತಂಡದಲ್ಲಿದ್ದ ಹುಡುಗರೆಲ್ಲ ಅವರು ಆ ಟೆಲಿಫಿಲ್ಮ್ಗೆ ವರ್ಕ್ ಮಾಡಿದರು. ಸಂದರ್ಭ ಅಂತ ಒಂದು ಟೆಲಿಫಿಲ್ಮ್ ಅದು, ಅದರಲ್ಲಿ ಅವಳು ಲೀಡ್ ಮಾಡಿದ್ಲು. 3 ದಿವಸ ಏನೋ ಶೂಟಿಂಗ್ ಮಾಡಿದ್ರು. ಅವಳಾಗಿ ಇನ್ನೂ ಓದ್ತಾ ಇದ್ಲು, ಸಿನಿಮಾಟೋಗ್ರಫಿ ಡಿಪ್ಲೊಮಾ ಓದ್ತಾ ಇದ್ಲು ಅವಳು. ಸೊ ಆ ಇಡೀ ಜರ್ನಿನಲ್ಲಿ ಅವರು ಎಲ್ಲರೂ ವೀಣಾ ಪ್ರೇಮ್ ಕುಮಾರ್ ಅವಳಾಗ ವೀಣಾ ಪ್ರೇಮ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ರು. ಅವ್ರಿಗೇನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಒಳ್ಳೆಯವ್ರು, ಎಷ್ಟು ತುಂಬ ಕೋಆಪ್ರೇಟ್ ಮಾಡ್ತಿದ್ರು. 2 ಗಂಟೆ ತನಕ ಆದರೂ ಶೂಟಿಂಗ್ ಮಾಡಿದಾಗಲೂ ಏನೂ ಇದು ಮಾಡಲಿಲ್ಲ, ಅಷ್ಟು ಒಳ್ಳೆಯವರು, ಇಷ್ಟಿದು ಅಂತ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ರು. ಏನು ಇವಳ ಬಗ್ಗೆ ಆ ಪಾಟಿ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳು ನಮ್ಮ ದೂರದ ಸಂಬಂಧಿ ಆದ್ದರಿಂದ ಸೊ ಆ ಕುತೂಹಲ ಸೊ ಇಂಟ್ರೆಸ್ಟ್ಗೆ ಡೆವಲಪ್ ಆಯಿತು ಅಂತ ಅನ್ಸುತ್ತೆ. ಲವ್ಲಿ. ಸುಖ ಸಂಸಾರಕ್ಕೆ ಸುವಿಗೂಡಿನ ಸುಂದರ್ ವೀಣಾ ಕಂಡುಕೊಂಡ ಸೂತ್ರ ಏನು? 28 ಆಯಿತು, 29ಕ್ಕೆ ಬೀಳುತ್ತೆ ನಾಳದ್ದು, ಇನ್ನೊಂದು 8 ದಿನಕ್ಕೆ. ಇನ್ನೊಂದು ವರ್ಷ 30. ಹೌದು. ಸುಖ ಸಂಸಾರಕ್ಕೆ ಅಂದರೆ ಸುಖ ಸಂಸಾರ ಅನ್ನೋದೇ ಒಂದು ಇಲ್ಯೂಷನ್. ಅದು ಸಂಸಾರ ಅದು ಖಂಡಿತ ಸಂಸಾರಕ್ಕೆ ಅನ್ಬೇಕಷ್ಟೆ. ಸಂಸಾರಕ್ಕೆ ಒಂದು ಸೂತ್ರ ಅಂತಂದರೆ ಏನೇ ಆಗಲಿ ಮೆತ್ಕೊಂಡಿರ್ತೀವಿ ಅಂತ. ಜಗಳ ಆಡಿಯೋ, ಪ್ರೀತಿ ಮಾಡಿಯೋ, ಕೋಪಿಸ್ಕೊಂಡೋ, ದ್ವೇಷಿಸ್ಕೊಂಡೋ ಕಡೆಗೆ ಒಟ್ಟಿಗೆ ಇರ್ತೀವಿ ಅಂತ, ದ್ವೇಷಿಸ್ಕೊಂಡಾದ್ರೂ ಒಟ್ಟಿಗೆನೇ ಇರ್ತೀವಿ ಅಂತ ಇರೋದೇ ಬಹುಶಃ ಸಂಸಾರದ ಸೂತ್ರ ಅನ್ಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕಿರುತೆರೆ ಬಗ್ಗೆ ಏನು ಕಾನ್ವರ್ಸೇಷನ್? ಯೂಶಲಿ ಇಬ್ಬರೂ ನಟರಿದ್ದೀರಿ, ಬಟ್ ಕೂತಾಗ ಏನು ಮಾತಾಡ್ತಿರ್ತೀರಿ? ಇಲ್ಲ, ಆ್ಯಕ್ಚುಲಿ ನಾವು ಮಕ್ಕಳು ಚಿಕ್ಕವರಿದ್ದಾಗಂತೂ, ಈಗ ಅಫ್ಕೋರ್ಸ್ ದೊಡ್ಡವಾಗಿಬಿಟ್ಟಿದೆ, ಚಿಕ್ಕವರಿದ್ದಾಗಂತೂ ನಾವು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಟಿ ವಿ ಮತ್ತು ಅಥವಾ ಶೂಟಿಂಗ್ ವಿಷಯ ಆ ವಿಚಾರಗಳನ್ನು ಮಾತಾಡಬಾರ್ದು ಅನ್ನೋದು ನಮ್ಮ ನಿಯಮ ಆಗಿತ್ತು, ಮನೆಯ ನಿಯಮ. ಸೊ ಮಾತಾಡಬಾರ್ದು ಅಂತ. ಸೊ ಎಷ್ಟೋ ಯಾವ ವಿಚಾರಗೂ ನಾವು ಮಾತಾಡ್ತಿಲ್ಲ. ಬಂದ ಕೂಡಲೇ ಆ ಮಕ್ಕಳು ಹೋಮ್ವರ್ಕು, ಅವ್ರಿಗೆ ಹೆಂಗಿತ್ತು ಸ್ಕೂಲು, ಇಲ್ಲಿ ಏನು ಮಾಡಿದ್ರು, ಕ್ಲಾಸಸ್ಗೆ ಹೆಂಗಾಗಿತ್ತು, ಈ ಥರದ ಮಾತುಗಳು ನಡೀತಾ ಇತ್ತು. ಆ್ಯಂಡ್ ನಮ್ಮ ಮಧ್ಯೆ ಅಕ್ಕಿ ಮುಗಿದೋಗಿದೆ, ನಾಳೆ ತರಬೇಕು, ಅಯ್ಯೋ ಮೊನ್ನೆ ತಾನೇ ಈ ಸಾರು ಮಾಡಿದ್ವಿ, ನಾಳೆದ್ದು ಈ ಹುಳಿ ಮಾಡೋಣ, ಈ ಥರದ ಚರ್ಚೆಗಳಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ವಿ ವರ್ ವೆರಿ ಕಾನ್ಷಿಯಸ್ಲಿ ಕೆಪ್ಟ್ ಔಟ್ ಆಫ್ ದಟ್, ಬಿಕಾಸ್ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳ್ಬೋದು ಅಂತ. ಅದು ವಿ ವರ್ ಸಕ್ಸಸ್ಫುಲ್ ಆಲ್ಸೋ ಆ ವಿಚಾರಕ್ಕೆ. ನಮ್ಮ ಮಕ್ಕಳಿಗೆ ಯಾವತ್ತಿಗೂ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂಥ ಕುತೂಹಲ, ಇಂಟ್ರೆಸ್ಟು ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಫ್ರೆಂಡ್ಸ್ ಕೆಲವ್ರು ಸಿಕ್ಕಾಗ ವೀಣನ್ಗೆ ಹಲೋ ಹೇಳಿದೆ ಅಂತ ಹೇಳು, ವೀಣನ್ ತುಂಬ ಕೇಳಿದೆ ಅಂತ ಹೇಳೋರು. ನಾನು ಅದನ್ನೂ ಬಂದು ಹೇಳ್ತಿರ್ಲಿಲ್ಲ. ಅವಳು ಸೇಮ್ ಥಿಂಗ್, ಅವಳು ಹೇಳ್ತಿರಲಿಲ್ಲ. ಅವ್ರು ಇನ್ನೊಂದು ಸರ್ತಿ ಸಿಕ್ಕ ನಾನು ಕೇಳಿದೆ ಅಂತ ಹೇಳಿದ್ನಾ ಅಂತ, ಹಾಂ ಹೇಳಿದ್ರು ಅಂತ ಹೇಳು, ಅವಳು ಮ್ಯಾನೇಜ್ ಮಾಡಿ. ಆಮೇಲೆ ಯಾವಾಗಲೂ ಸಿಕ್ಕಿದಂತಲ್ಲ ನಿನಗೆ ಅಂತ, ಹೌದು ಹೇಳಿದ್ರು ಸಿಕ್ಕಿದ್ರು ಅಂತ ಈ ಥರ ತೇಲಿಸ್ತಿದ್ವಿ. ಸೊ ಹೀಗೆ ಮ್ಯಾನೇಜ್ ಮಾಡ್ಕೋತಿದ್ವಿ ನಾವು. ಅಫ್ಕೋರ್ಸ್ ನಮಗೆ ಇನ್ನೊಂದೇನು ಅಂದರೆ, ನಮ್ಮ ಮಕ್ಕಳು ನನಗೂ ಎಷ್ಟೋ ಇವತ್ತಿಗೂ ನನಗೆ ಯಾರಾದರೂ ಸಿಕ್ಕಿ ನೀವು ಮೇಸ್ಟ್ರಲ್ ಕಾಲೇಜ್ ಲೆಕ್ಚರರ್ ಅಲ್ವಾ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು ಇವತ್ತಿಗೂ ಬಿಟ್ಟರೆ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡ್ಕೊಂಡು ಭಾಳ ಸುಖವಾಗಿ ಖುಷಿಯಾಗಿರ್ತೀನಿ. ನಟನಾಗಿ ಇರೋದಕ್ಕೆ ನಟ ಅನ್ನಿಸ್ಕೊಳ್ಳೋದಕ್ಕಿಂತಲೂ ನಾನು ಮೇಷ್ಟ್ರು ಅನ್ನಿಸ್ಕೊಳ್ಳೋಕೆ ಭಾಳ ಖುಷಿ. ಎರಡು ಪ್ರೀತಿ, ಹೆಚ್ಚು ಪ್ರೀತಿ ಆ ಕಡೆ. ಆಮೇಲೆ ನಟನೆಗೆ ಬಂದಾಗ ನಿಮ್ಮ ನಾಟಕ ನೋಡಿದ್ವಿ ಅಂದಾಗ ಆಗೋಷ್ಟು ಖುಷಿ ನಿಮ್ಮ ಸೀರಿಯಲ್ ನೋಡಿದ್ವಿ, ಸಿನಿಮಾ ನೋಡಿದ್ವಿ ಅಂದಾಗ ಆಗಲ್ಲ. ಗೊತ್ತಿಲ್ಲ, ನಾಟಕಗಳು ಬೆಟರಾಗಿ ಮಾಡ್ತೀನಿ ನಾನು ಅನ್ನೋ ಕಾರಣಕ್ಕೆ ಇರಬೇಕು. ಸೊ ದೇ ಹ್ಯಾವ್ ಸೀನ್ ಮೈ ಬೆಟರ್ ಫೇಸ್ ಅಂತ.
ಆ ಕಾರಣಕ್ಕಿರಬೇಕು. ನಾಟಕ ಮಾಡಿದವ್ರು ನಿಮ್ಮ ನಾಟಕಕ್ಕೆ ಬಂದಿದ್ವಿ, ನಾವು ನಿಮ್ಮ ಈ ನಾಟಕ ನೋಡಿದ್ವಿ, ಹೆಸರೇ ಸಹಿತ ಹೇಳಿದಾಗ ಅಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾವುದು ಬಹಳ ನೆನಪಿನಲ್ಲಿ ಉಳಿದು ಹೋಗಿರುವಂತಹ ನಾಟಕ ಇಲ್ಲಿವರೆಗೆ? ಬೇಕಾದಷ್ಟಿದೆ ಆ ಥರ. ಒಂದು ಯಾವ್ದಾದ್ರು ಪ್ರೀತಿ, ಅತಿ ಹೆಚ್ಚು ಪ್ರೀತಿ ಗಳಿಸ್ಕೊಂಡು ಒಂದು ಮಗು ಇದ್ದೇ ಇರುತ್ತೆ. ನನಗೆ ಯಾವತ್ತಿಗೂ ಅನಿಸೋದು ಗುಮ್ಮ ಬಂದ ಗುಮ್ಮ ಅಂತ ಒಂದು ನಾಟಕ. ಅದರಲ್ಲಿ ನಾನು ಅದನ್ನು ಮಾಡಿದಾಗ ನನಗೆ 25 ಅನಿಸುತ್ತೆ. 5 ವರ್ಷದ ಹುಡುಗನ ಪಾತ್ರ ಮಾಡಿದ್ದೆ ಅದರಲ್ಲಿ. ನಾನು, ಸುನೇತ್ರ ಪಂಡಿತ್ ಮತ್ತು ರಮೇಶ್ ಪಂಡಿತ್ 3 ಜನ ಮಕ್ಕಳು ಅದರಲ್ಲಿ. ನಾನು 5 ವರ್ಷದವನು, ಸುನೇತ್ರ ಒಂದು 3 ವರ್ಷದವಳು, ರಮೇಶ್ ಪಂಡಿತ್ ಸ್ವಲ್ಪ ದೊಡ್ಡವನು, ಒಂದು 7 ವರ್ಷದವನು ಹುಡುಗನ ಪಾತ್ರಗಳು. ಅದು ಇಟ್ ವಾಸ್ ಎ ಗ್ರಿಪ್ಸ್ ಫಾರ್ಮ್ ಆಫ್ ಥಿಯೇಟರ್, ಗ್ರಿಪ್ಸ್ ಥಿಯೇಟರ್ದವ್ರದ್ದು. ಆ ಕಾನ್ಸೆಪ್ಟಲ್ಲಿ ಕನ್ನಡ ನಾಟಕ ಮಾಡಿದ್ವಿ. ಅದನ್ನು ನಿರ್ದೇಶಿಸಿದ ಕೂಡ ಒಬ್ಬರು ಜರ್ಮನ್ನವರು, ಉಲ್ಫ್ಗಾಂಗ್ ಕುಲ್ನೇಡರ್ ಅಂತ. ಅವರು ಬಂದು ಅದನ್ನು ನಿರ್ದೇಶನ ಮಾಡಿದರು. ಅದೊಂದು 250-300 ಶೋ ಮಾಡಿದ್ವಿ ಅನ್ಸುತ್ತೆ. ಸೊ ಆ ನಾಟಕ ನಂಗೆ ಬಹಳ ಆಪ್ಯಾಯಮಾನವಾದ್ದು ಯಾವತ್ತಿಗೂ. 5 ವರ್ಷದ ಹುಡುಗನ ಪಾತ್ರ. 5 ವರ್ಷ. ಆ್ಯಂಡ್ ಅದನ್ನು ಮಾಡೋಕ್ಕೆ ನಾನು ಮೀಸೆನೂ ತೆಗೆದಿರಲಿಲ್ಲ. ಮತ್ತೆ ಹೇಗೆ? ಹಾಗೆ ಇಟ್ಕೊಂಡು ಮಾಡಿದ್ದೆ. ಅದು ಅವ್ರ ಆ ಕಾನ್ಸೆಪ್ಟ್ ಇದ್ದಿದ್ದ ಹಾಗೆ, ಯು ಹ್ಯಾವ್ ಟು ಬಿಹೇವ್ ಚಿಲ್ಡ್ರನ್, ನಾಟ್ ಆ್ಯಕ್ಟ್ ಲೈಕ್ ಚಿಲ್ಡ್ರನ್ ಅಂತ. ನಾವು ಆ್ಯಕ್ಟ್ ಮಾಡಿದ್ರೆ ಅವ್ರನ್ನ ಅನುಕರಿಸ್ತಿದ್ದೀವಿ ಅಂಥೇಳಿ ಅವ್ರಿಗೆ, ಮಕ್ಕಳಿಗೆ ಇನ್ನೂ ಇರಿಟೇಟ್ ಆಗುತ್ತೆ. ಯು ಜಸ್ಟ್ ಬಿಹೇವ್ ಲೈಕ್ ಚಿಲ್ಡ್ರನ್ ಅಂತ. ಅದನ್ನು ನಾವು ಆ ಪ್ರಯೋಗವನ್ನು, ಅದು ತುಂಬ ಥಿನ್ ಲೈನ್ ಅದು, ಆ್ಯಕ್ಟ್ ಮಾಡೋಕ್ಕೂ ಬಿಹೇವ್ ಮಾಡೋಕ್ಕೂ. ಮತ್ತು ಆ ಕನ್ವಿನ್ಸ್ ಆಗಬೇಕಲ್ಲ ಮಕ್ಕಳು. ಇವನು ಯಾರೋ 5 ವರ್ಷದ ಹುಡುಗ ಅಂತಾನೆ, LKG ಅಂತಾನೆ, ಹೋಮ್ವರ್ಕು ಅಂತಾನೆ, ಮೀಸೆ ಇಷ್ಟು ಎತ್ತರ ಇದ್ದಾನೆ, ಇಷ್ಟು ಮೀಸೆ ಬಿಟ್ಕೊಂಡಿದ್ದಾನೆ ಅಂತ 1 ನಿಮಿಷ 2 ನಿಮಿಷ ನಾಟಕ ಶುರುವಾಗೋ ತನಕ ದೇ ವುಡ್ ಬಿ ರಿಲಕ್ಟೆಂಟ್. ನಾನು ಹುಡುಗ ಅಂತ ಅವ್ರು ಮಗು ಅಂತ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ದೇ ವುಡ್ ಥಿಂಕ್ ಐ ಆಮ್ ದೇರ್ ಪಾಲ್, ಒಂಥರ ನನ್ನ ವಯಸ್ಸಿನವನೇ ಇವನು ಅಂತ. ನಾಟಕ ಆದಮೇಲೆಲ್ಲ ಬಂದು ನಮ್ಮ ಶರ್ಟ್ ಎಳೆಯೋದು, ಅವ್ರ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಅವ್ರ ಟಿಫನ್ ಬಾಕ್ಸ್ ತೋರಿಸೋದು, ಇದೆಲ್ಲ ಭಾಳ ಮಾಡ್ತಾಯಿದ್ರು. ಸೊ ದೇ ವುಡ್ ಅಕ್ಸೆಪ್ಟ್ ಮೀ ದಟ್ ಐ ಆ್ಯಮ್ ಆ ಪುಟ್ಟ, ಅವ್ರ ಜೊತೆಗಿರುವ ಪುಟ್ಟ ಅಂತ. ಪುಟ್ಟ ಅನ್ನೋದು ನನ್ನ ಪಾತ್ರದ ಹೆಸರು. ಎಂಥ ಖುಷಿ ಕೊಡುತ್ತಲ್ಲ, ತುಂಬಾ ಖುಷಿ ಕೊಡುತ್ತದೆ. ಬ್ಯೂಟಿಫುಲ್. ಇಂಥ ಹಲವು ಕನಸುಗಳನ್ನು ನಿಮ್ಮ ಮಗನ ಬಗ್ಗೆ ಮಾಡಲಿಲ್ವಾ? ಮಗನ ಡಾಕ್ಟ್ರ್, ಅಮ್ಮನ ಕನಸನ್ನ ಮಗ ಪೂರ್ತಿ ಮಾಡಿದ್ದ? ಇಲ್ಲ, ನಮ್ಮಮ್ಮನ ಕನಸು ಇಲ್ಲ. ಅವನು ಹೀ ಚೋಸ್, ಅವನು ಸ್ಪೋರ್ಟ್ಸ್, ಅವನು ಕ್ರಿಕೆಟ್ ಅಂದರೆ ಪ್ರಾಣ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ನಾನು ಕ್ರಿಕೆಟ್ ಮ್ಯಾಚ್ ನೋಡೋದು ಅಂದರೆ ಸ್ಕೋರ್ ಫಾಲೋ ಮಾಡ್ತೀನಿ, 6 ಔಟಾ ಇದಿಷ್ಟೇ ನಂಗೆ ಅರ್ಥ ಆಗೋದು. ನನಗೆ ಅದರ ಪರಿಭಾಷೆನೂ ಅರ್ಥವಾಗಲ್ಲ. ವೀಣಾ ಆಫ್ಕೋರ್ಸ್ ನೋಡ್ತಾಳೆ, ಬಟ್ ಇವನಿಗೆ ಅದು ಏನು ಇಂಟ್ರೆಸ್ಟ್ ಬಂತು. ಅವ್ನು ಸಂಜೆ ಬಾಯ್ಸ್ ಹೈಸ್ಕೂಲಲ್ಲಿ ಓದಿದ್ದು. ಬಾಯ್ಸ್ ಹೈಸ್ಕೂಲ್ ಇಸ್ ಲೈಕ್ ಎ ಕ್ರಿಕೆಟ್ ಸ್ಕೂಲ್ ಥರ ಅದು. ನಮ್ಮ ಎಲ್ಲ ಬೆಂಗಳೂರಿನ ಕ್ರಿಕೆಟರ್ಸು ಆ ಸ್ಕೂಲ್ನವರೇ, ರೈಟ್ ಫ್ರಮ್ ರಾಹುಲ್ ದ್ರಾವಿಡ್. ಸೊ ಅವನಿಗೆ ಅದರಿಂದಾಗಿ ಬಂತೋ ಗೊತ್ತಿಲ್ಲ, ಕ್ರಿಕೆಟ್ ಹುಚ್ಚು ಹಿಡಿತು ಅವನಿಗೆ. ಆದರೆ ಅವನು ಅಗೇನ್ ಪಾಪ ಅವನು ಹೈಸ್ಕೂಲ್ಗೆ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಹೋದ ಮಡಿಕೇರಿ ಹತ್ರ. ಸೊ ಅಲ್ಲಿ ಅವ್ನು ಮಿಸ್ಡ್ ಔಟ್ ಡಿವಿಷನ್ಸ್. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ಮತ್ತೆ ವಾಪಸ್ ಬಂದಮೇಲೆ ಕಾಲೇಜಿಗೆ ಬಂದ ಇಲ್ಲಿಗೇನೆ. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ನಾನು ಫಸ್ಟ್ ಲೀಗ್ ಮ್ಯಾಚಸ್ ಎಲ್ಲ ಆಡೋದು ತುಂಬ ಕಷ್ಟ ಆಗುತ್ತೆ, ಬಟ್ ಐ ವಾಂಟ್ ಟು ಬಿ ಆನ್ ದಿ ಗ್ರೌಂಡ್ಸ್ ಅಂತ ಡಿಸೈಡ್ ಮಾಡಿದೆ. ಗ್ರೌಂಡ್ಸಲ್ಲೇ ಇರುವಂಥದ್ದನ್ನೇ ನಾನು ಮಾಡೋದು ಏನೇ ಆದರೂ ಅಂತ ಹೇಳಿ ಸ್ಪೋರ್ಟ್ಸ್ ಫಿಸಿಯೋ ಥೆರಪಿಸ್ಟ್ ಆದ ಅವನು. ಅವನಿಗೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಓದ್ತಿದ್ದ ಅವನು. 96% ಅವ್ನಿಗೆ ICSE-ನಲ್ಲೇ. ಸೊ ಅವ್ನು ಟೀಚರ್ಸ್ ಎಲ್ಲ ಹೇಳೋರು, ನೀನು ಮೆಡಿಸಿನ್ ಮಾಡಬೇಕು ಯಾವಾಗಲೂ. ಈಗ ಅಟ್ಲೀಸ್ಟ್ ವಾಸಿ ಒಂದು 7 ವರ್ಷ ಆಯಿತು ಅವ್ನು ಮಾಡಿ PUC ಬಂದಾಗ. ಆಗಂತೂ MBBS ಫಸ್ಟ್ ಲೈನು, ಅದಾದಮೇಲೆ ಫಿಸಿಯೋಥೆರಪಿಸ್ಟ್ ಸೆಕೆಂಡ್ ಲೈನ್. ಅದು ಯಾವಾಗಲೂ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಫಸ್ಟ್ ಲೈನ್ ಥಿಂಗ್, ವೈ ಆರ್ ಯು ಟೇಕಿಂಗ್ ಅಪ್ ಫಿಸಿಯೋಥೆರಪಿ ಅಂತ ಬಹಳ ಡಿಸ್ಕರೇಜ್ ಮಾಡಿದ್ರು. ನಾನಂತೂ ನಿನ್ಗೆ ಏನು ಬೇಕೋ ಅದು ಮಾಡು. ಅದಕ್ಕೆ ಮುಂಚೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಇದ್ದ. ಅವ್ನು ಯಾವುದೋ ಪ್ರೋಗ್ರಾಮ್ ಮಾಸ್ಟರ್ ಶೆಫ್ ನೋಡ್ಬಿಟ್ಟು, ಆಗು ನನಗೇನಂತ ಏನು ಬೇಕಾದ್ರೂ ಆಗು ಅಂತ ಮಾಡು ಅಂತ ಎಲ್ಲರೂ ಹಾಗೆ ಹೇಳಕ್ಕೆ ಶುರು ಮಾಡಿದ್ಮೇಲೆ, ನಾನು ಫಿಸಿಯೋಥೆರಪಿ ಮಾಡ್ತೀನಿ ಅಂದಾಗಲೂ ಮಾಡಪ್ಪ ಅಂತಿದ್ದೆ. ಬಟ್ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ಮೇಲೆ ಒಂದು ಕ್ಷಣ ಭಯ ಆಯಿತು. ಐ ವಿಲ್ ಬಿ ಆನ್ಸರಬಲ್ ಅಲ್ವಾ, ನೀನಾರ ಹೇಳಬೇಕಾಗಿತ್ತು, ದಿಸ್ ವಾಟ್ ಕೆರಿಯರ್ ಐ ಹ್ಯಾವ್ ಮೇಡ್ ಅಂತ ಅವ್ನು ನನ್ನನ್ನು ಪ್ರಶ್ನಿಸ್ಬಾರ್ದಲ್ಲ ನಾಳೆ ದಿವಸ ಅಂತನ್ಸಿ. ಇಲ್ಲ, ಎಲ್ಲರೂ ಹಿಂಗೆ ಅಂತಿದ್ದಾರೆ ಕಣೋ, ಯೋಚನೆ ಮಾಡು ಅಂತ. ಅವನು ನೀನು ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂದ್ಬಿಟ್ಟು ಅವನು ನೀಟ್ಗೆ
ಚಕ್ಕರ್ ಹೊಡೆದ್ಬಿಟ್ಟ. ಓ ಹೋಗಲೇ ಇಲ್ಲ ಅವನು. ಹೋಗ್ಲೇ ಇಲ್ಲ. ಎಕ್ಸಾಮ್ ತಗೊಂಡಿದ್ದ, ಹೋದ ಎಕ್ಸಾಮ್ಗೆ ಅಂತ ಮನೆ ಬಿಟ್ಟರು, ಮನೆ ಎಕ್ಸಾಮ್ಗೆ ಹೋಗಿದ್ದಾನೆ, ಮನೆಗೆ ವಾಪಸ್ ಬರ್ತಾನೆ. ಹೆಂಗಿತ್ತು ಎಕ್ಸಾಮು ಅಂತ. ನಾ ಹೋಗಲೇ ಇಲ್ಲ ಅಂದ. ಮತ್ತೇನು ಮಾಡಿದೆ ಅಂದೆ. ಹೋಗಲಿಲ್ಲ, ಅಕಸ್ಮಾತ್ ನನ್ಗೆ ಆಗಿ ಸಿಕ್ಕಿ ನೀವೆಲ್ಲ ಬಲವಂತ ಮಾಡಿ ಅದಕ್ಕೆ ನನ್ನ ಮನಸ್ಸು ಬದಲಾಯಿಸ್ಬೇಕು, ಅದೆಲ್ಲ ಬೇಡವೇ ಬೇಡ, ಕನ್ಫ್ಯೂಷನ್ನೇ ಬೇಡ ಅಂತ. ಆಮೇಲೆ ಒಂದು ದೊಡ್ಡ SMS ಕಳಿಸ್ದ ನನಗೆ ಮೊಬೈಲ್ಗೆ, ನೇರವಾಗಿ ಹೇಳಲಾರ್ದೆ. ನಾನು ಕೆಟ್ಟ ಡಾಕ್ಟ್ರ್ ಆಗೋದಕ್ಕಿಂತ ಒಳ್ಳೆ ಫಿಸಿಯೋಥೆರಪಿಸ್ಟ್ ಆಗ್ತೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಿಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಫೆಚ್ ಎ ಗೋಲ್ಡ್ ಮೆಡಲ್ ಇನ್ ದಿಸ್ ಅಂತ. ಹಾಗೆ ಮಾಡ್ದೆ. ಅಂದರೆ ಹಿ ಹ್ಯಾಡ್ ಅ ಕ್ಲಾರಿಟಿ. ಹಾಂ, ಅಷ್ಟು ಕ್ಲಿಯರ್ ಆಗಿದ್ದವನ್ನ ಹೆಂಗೆ ನಾವು ಕದಲಿಸೋದು. ಸೊ ದ್ಯಾಟ್ ವಾಸ್ ಹಿ. ನನ್ನ ಮಗಳು ಅಷ್ಟೇ ಸೈಕಾಲಜಿ ತೊಗೊಂಡಿದ್ದಾಳೆ. ಅವಳು ಶಿ ವಾಸ್ ಹೆಲ್ ಬೆಂಟ್ ನಾನು ಇದನ್ನೇ ಮಾಡೋದು ಅಂತ. ಬಿಕಾಸ್ ಅವಳು ಡಾನ್ಸ್, ಈಸ್ ಅ ಕ್ಲಾಸಿಕಲ್ ಡಾನ್ಸರು. ಸೊ ಕ್ಲಾಸಿಕಲ್ ಡಾನ್ಸ್ನ ನಾನು ಯಾವತ್ತಿಗೂ ದಟ್ ಈಸ್ ಮೈ ಪ್ರಯಾರಿಟಿ. ಆ್ಯಂಡ್ ಇದು ಅದಕ್ಕೆ ತುಂಬ ಓದೋದು, ತುಂಬ ತಲೆ ಕೆಡಿಸ್ಕೊಳ್ಳೋದೆಲ್ಲ ನಾನು ತೊಗೊಳ್ಳಲ್ಲ. ಲೈಟಾಗಿ ಇದೇನೋ ಓದ್ತೀನಿ, ಏನೋ ಮಾಡ್ತೀನಿ ಅದರಲ್ಲೂ, ಬಟ್ ಡಾನ್ಸ್ ಇಸ್ ಮೈ ಫೋರ್ ಅಂತ ಅವಳು. ಮಗ ಯಾವತ್ತೂ ಅನಿಸ್ಲಿಲ್ವಾ ಅವರಿಗೆ ಕಿರುತೆರೆಗೆ ಬರಬೇಕು, ಹಿರಿತೆರೆಗೆ ಬರೆಸ್ಬೇಕು? ಅಯ್ಯೋ ಇಲ್ಲ, ಮೊನ್ನೆನೂ ಒಂದು ಲಾಸ್ಟ್ ಇಯರ್ ಕೂಡ ಅವನ್ನ ಒಂದು ರಾಘವೇಂದ್ರ ಸ್ವಾಮಿ ಪಾತ್ರಕ್ಕೆ ಮಾಡಕ್ಕೆ ಫೋನ್ ಮಾಡಿದ್ರು. ನಿಮ್ಮ ಮಗ ಮಾಡ್ತಾನ ರಾಘವೇಂದ್ರ ಸ್ವಾಮಿ ಪಾತ್ರ ಅಂತ, ನೋಡೋ ಕೇಳ್ತಾ ಇದ್ದಾರೆ ಮಾಡ್ತೀಯಾ ಅಂತ. ಹಾಂ ಮಾಡ್ಲಾ, ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗ್ಲಾ ಅಂತ. ಇಲ್ಲ, ಅವನು ಹೀಸ್ ಅ ವೆರಿ ಶೈ ಗೈ. ಅವನು ತುಂಬ ನಾಚಿಕೆ ಸ್ವಭಾವದವನು. ಅವನು ನಟ ಆಗಿ ಅಥವಾ ಆಗೋದೇ ಇಲ್ಲ ಅನ್ಸುತ್ತೆ. ಆಶ್ಚರ್ಯ ಆಗತ್ತೆ, ಸುಂದರ್ ವೀಣಾ ಅವರ ಮಗ ಶೈ ಗೈ. ಹೌದು ಹೌದು. ಮಗಳಿಗೆ ಆರ್ಟ್ ಕಡೆ ಒಲವು. ಹಾಂ, ಮಗಳು ಅವಳು ಥಿಯೇಟ್ರ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ಕ್ಯಾಮ್ರಾ ಮುಂದೆ ಅವಳು ಕ್ಯಾಮ್ರಾ ಮುಂದೆ ಹೋಗಲ್ಲ ಅನ್ನೋದನ್ನ ಯಾವಾಗ ಡಿಸೈಡ್ ಮಾಡಿಬಿಟ್ಲು ಅಂದರೆ, ಬಂದು ಆ್ಯಡ್ಗೆ ಕರೆದಿದ್ರು ಅವಳನ್ನ. ನಾ ಮಾಡಲ್ಲ ಅಂತ. ನಿನ್ನೇನು ಹಾಕೊಂಬಿಡಲ್ಲ, ಏನೋ ಇದಕ್ಕೆ ಕರಿತಿದ್ದಾರೆ ಅಷ್ಟೇ, ಟೆಸ್ಟ್ಗೆ, ಒಂದು ಲುಕ್ ಟೆಸ್ಟ್ಗೆ ಅಂತ ಕರಿತಿದ್ದಾರೆ, ಬಂದು ಮಾಡು ಅಂತ ಹೋದರೆ ಅಲ್ಲಿ ಹಲ್ಲು ಮುರಿದಿತ್ತು. ಟೂತ್ ಪೇಸ್ಟ್ ಆ್ಯಡ್ ಅದು. ಹಲ್ಲು ಮುರಿದಿತ್ತು. ಹೆಂಗೂ ಸೆಲೆಕ್ಟ್ ಆಗಲ್ಲ ಇವಳು ಅಂತ. ಇವಳು ಮಾಡಲ್ಲ ಅಂತ ಹಠ ಮಾಡ್ತಿದ್ಲು. ಕರ್ಕೊಂಡು ಹೋಗಿದ್ದೆ, ಅವ್ರು ಸೆಲೆಕ್ಟ್ ಮಾಡಿಬಿಟ್ರು ಅವಳನ್ನ, ಬಾಂಬೆದವರು. ಏನು ನೋಡಿ ಸೆಲೆಕ್ಟ್ ಆಗಿದೆಯಾ, ಮಾಡ್ತೀಯಾ ಆ್ಯಡು ಅಂತ. ನಾನು ಮಾಡಲ್ಲ ಅಂದರೆ ನಾನು ಕ್ಯಾಮ್ರಾ ಮುಂದೆ ಏನೂ ಮಾಡಲ್ಲ ಅಂತ ಅವಳು ಹಿಂಸರಿದ್ಬಿಟ್ಲು. ಆವತ್ತಿಂದ ಅವಳು ಯಾವತ್ತೂ ಟಿವಿಗೆ ಮಾಡಿಲ್ಲ, ಸಿನಿಮಾ ಮಾಡಿಲ್ಲ. ಅವಳು 1.5 ವರ್ಷದ ಮಗು ಇದ್ದಾಗ ನಾನು ನನ್ನ ಕನಸು ಮಾಡಿದ್ಲು ಪ್ರಕಾಶ್ ರೈ ಅವ್ರ ಜೊತೆ. ಆ ಸಿನಿಮಾ ಮಾಡಿದ್ಲು. ಆಮೇಲೆ ಒಂದು ಆಲ್ ಟೈಮ್ ಉಳಿದು ಹೋಗುವಂತ ಒಂದು ಸಿನಿಮಾ. ಹೌದು, ಆ ಹಾಡಲ್ಲಿ ಅಂತ, ಅದರಲ್ಲೂ ಪುಟ್ಟ ಕೈ ಅಂತ ಅದ್ಭುತವಾದ ಹಾಡಲ್ಲಿ ಅವಳು ಶೂಸ್ ಹಾಕೊಂಡು ನಡೆಯುತ್ತೆ. ವೆರಿ ಮಚ್. ಅದಕ್ಕೆ ಅವಳನ್ನ ಆಯ್ಕೆ ಮಾಡಿದ್ದು ಕೂಡ ಭಾಳ ಇದು. ಅವಳು ಅಪೋಸಿಟ್ ನನ್ನ ಮಗ. ಅವಳು ಯಾರನ್ನ ಬೇಕಾದ್ರೂ ಹೋಗಿ ಮಾತಾಡಿಸ್ತಾಳೆ, ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್ ಫಾರ್ ಇಯರ್ಸ್. ಹಾಂ, ತುಂಬ. ಅವಳು ವೀಣಾ ಮನೇಲಿ ಬಿಡೋಕ್ಕಾಗದೆ ಅವಳು ಪ್ರಕಾಶ್ ರೈ ಅವ್ರು ಮಾತಾಡಿಸ್ಬೇಕು ಅಂತೇಳಿ ಆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ ಅವಳು. ಅದಕ್ಕೆ ಕರೆದಿದ್ರು. ಇವಳನ್ನ ಬಿಟ್ಟಿರಲಾರ್ದೆ ಇವಳನ್ನೂ ಕರ್ಕೊಂಡು ಹೋದ್ಲು. ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಹಂಸಲೇಖ ಸರ್. ಇವಳು ನೀಟಾಗಿ ಒಳಗಡೆ ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಲಂತೆ ಇವಳು. ಅವ್ರ ಅದನ್ನೆಲ್ಲ ನೋಡಿ ಪ್ರಕಾಶ ಯಾರಿ ಮಗು ಅಂತ, ವೀಣನ್ ಮಗಳು ಅಂತ, ಇವಳನ್ನ ಬಳಸೋಣ ಸಿನಿಮಾಗೆ ಅಂತ ಅವರು ಅವಳನ್ನ ಕಾಸ್ಟ್ ಮಾಡಿದ್ರು ಆ ಸಿನಿಮಾಗೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ನಿಮ್ಮ ಮಗಳು ಒಂದು ಒಳ್ಳೆ ಸಕ್ಸಸ್ ಕಂಡು ಅದಾದಮೇಲೆ ಕ್ಯಾಮ್ರಾ ಬೇಡ ಅಂತ ಡಿಸೈಡ್ ಮಾಡಿದ್ರು. ಅಂದರೆ ಒಂದು ಅದ್ಭುತವಾದ ಮೂವಿ ಅದು. ಆದರೆ ಇತ್ತೀಚಿನ ಯೂತಿಗೆ ಒಂದು ಕ್ರೇಜ್ ಇರುತ್ತೆ ಯಾವಾಗಲೂ, ಸಕ್ಸಸ್ನ ಕ್ರೇಜ್, ಫೇಮ್ನ ಕ್ರೇಜ್, ಇನ್ಸ್ಟೆಂಟ್ ಫೇಮ್. ಇವತ್ತು ರಾತ್ರಿ ಈಗ ನಿಮ್ಮ ಮಗಳ ಪಾತ್ರ ಬೇರೆ ಯಾರೇ ಮಾಡಿದ್ದಿದ್ರು ಅಥವಾ ಆ ಫೇಮ್ ಬಂದಿದ್ದಿದ್ರೆ ದೇ ವುಡ್ ಹ್ಯಾವ್ ಕಂಟಿನ್ಯೂಡ್. ಆಮೇಲೆ ಇದ್ರ ಜೊತೆಗೆ ಇನ್ಸ್ಟೆಂಟ್ ಫೇಮ್ನ ಕ್ರೇಜ್ ಇವತ್ತಿನ ದಿನದಲ್ಲಿ ತುಂಬ ಇದೆ. ಆ್ಯಂಡ್ ಕಿರುತೆರೆಯಲ್ಲೂ ಹಿರಿತೆರೆಯಲ್ಲೂ ಈವನ್ ಇನ್ ಡ್ರಾಮಾಸ್. ನಾನು ಇವತ್ತು ರಾತ್ರಿ ಬೆಳಗಾಗೋದ್ರೊಳಗೆ ಐ ಶುಡ್ ಬಿ ಫೇಮಸ್ ಅಂತ. ಅದನ್ನು ಹೆಂಗೆ ಅದು ದಟ್ ಈಸ್ ಅ ವೆರಿ ವೆರಿ ಅನ್ಹೆಲ್ದಿ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ. ಮತ್ತು ನಾನು ಯಾವಾಗಲೂ ಕೇಳೋದು, ಈ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಲ್ಲಿ ಇಲ್ಲಿ ಮಾಡೋಕ್ಕೆ ಹೋಗ್ತೀನಲ್ಲ, ಅವ್ರನ್ನ ಫಸ್ಟ್ ಪ್ರಶ್ನೆ ನಾನು ಕೇಳೋದೇ, ನೀವು ಯಾಕೆ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ. ನಮಗೆ ಒಳಗೆ ಆ ಒಂದು ಸ್ಟ್ರೈವ್ ಇದೆ, ನಾನು
ಆ್ಯಕ್ಟಿಂಗ್ ಮಾಡುವುದೇ ನನ್ನ ವೇ ಆಫ್ ಎಕ್ಸ್ಪ್ರೆಷನ್. ಅದಕ್ಕಾಗಿ ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ ಯಾರೂ ಹೇಳಲ್ಲ. ಅದು ಯಾಕೆ ಆಗ್ತೀರ, ನನಗೆ ಆ ಆ್ಯಕ್ಟ್ರು ತುಂಬ ಇಷ್ಟ, ನಾನು ಒಂಥರ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ. ಅದು ತುಂಬ ಫೇಮ್ ಕೊಡುತ್ತೆ, ಅದು ತುಂಬ ಮನಿ ಕೊಡುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಸಂಪಾದಿಸ್ಬಿಡ್ಬೋದು ಆ್ಯಕ್ಟ್ರ್ ಆದರೆ, ಹೀರೋ ಆದರೆ. ಆಮೇಲೆ ಆ್ಯಕ್ಟ್ರ್ ಆಗಬೇಕು ಅಂತ ಬರೋರೆಲ್ಲರೂ ಹೀರೋ ಆಗಬೇಕು ಅಂತಲೇ ಬರೋರು. ಅದು ದಟ್ ಈಸ್ ಎ ವೆರಿ ನನಗೆ ಅರ್ಥವೇ ಆಗಲ್ಲದ ಒಂದು ಇದು. ನಾನು ಆದರೆ ಹೀರೋನೇ ಆಗೋದು ಅಂತ. ಇದು ತುಂಬ ವಿಯರ್ಡ್ ಆದ ಬೆಳವಣಿಗೆ. ಆದರೆ ಆ್ಯಕ್ಟರ್ಸ್ ಆಗ್ತಿದಾರಲ್ಲ, ಅಂದರೆ ಈಗ ಕಿರುತೆರೆಗೆ ಬರ್ತಿರುವ ನಟರು ನಟಿಯರು ಎಲ್ಲ ತುಂಬ ಕ್ಲಿಯರ್ ಆಗಿದ್ದಾರೆ. ಅವರು ನಮ್ಗಳ ಥರ ಏನೋ ಅವಕಾಶ ಸಿಕ್ತು ಮಾಡ್ತಾಯಿದ್ದೀವಿ ಹಾಗೆ ಮುಂದೆ ಹೋಗೋದು ಇಲ್ಲ. ದೇ ಆರ್ ವೆರಿ ಕ್ಲಿಯರ್. ಎಷ್ಟೋ ನಿರ್ಮಾಪಕರು ಅಥವಾ ಹೇಳ್ಬೋದು ಇವತ್ತಿನ ಜನ್ರೇಷನ್ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಅದು ಅವ್ರಿಗೂ ಇಲ್ಲ. ಸೊ ಇವರು ನಾನು ಇಷ್ಟು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಷ್ಟರಿಂದ ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ವರ್ಕ್ ಮಾಡ್ತೀನಿ, ಇದೆಲ್ಲವೂ ಈ ಪ್ರೊಫೆಷ್ನಲಿಸಮ್ನ ಭಾಳ ಚೆನ್ನಾಗಿ ಅನುಸರಿಸ್ತಾರೆ. ಅಫ್ಕೋರ್ಸ್ ಅದನ್ನು ಅವರು ಕ್ರಾಫ್ಟ್ಗೂ ಮಾಡಬೇಕು, ಆ್ಯಕ್ಟಿಂಗ್ ಕ್ರಾಫ್ಟ್ಗೂ ಅದನ್ನು ಅಳವಡಿಸಿದ್ರೆ ಇನ್ನೂ ಅದ್ಭುತವಾದದ್ದನ್ನು ಸಾಧಿಸ್ತಾರೆ ಅವರು. ಆದರೆ ಅವ್ರಿಗೆ ಏನಾಗೋಗುತ್ತೆ, ಬಹುಶಃ ಎಲ್ಲರೂ ಪ್ಯಾಂಪರ್ ಮಾಡೋದ್ರಿಂದ ಹಂಗಾಗುತ್ತೋ ಏನೋ, ಅವ್ರು ಮಾಡುವ ಮಟ್ಟಕ್ಕೇ ಅದ್ಭುತ ಅನಿಸಿ ಅಲ್ಲಿಗೆ ಬೆಳವಣಿಗೆ ನಿಂತೋಗುತ್ತೆ ಅವ್ರದ್ದು. ಆ್ಯಸ್ ಅನ್ ಆ್ಯಕ್ಟರ್ ದೇ ವೋಂಟ್ ಇವಾಲ್ವ್. ಅದಾಗ್ತಾ ಇದೆ ಹೊರತು ಬೇರೆದೆಲ್ಲವೂ ಪರ್ಫೆಕ್ಟ್ ಇದ್ದಾರೆ ಈಗಿನ ಜನ್ರೇಷನ್ ಅವರು ನಮ್ಗಳಿಗಿಂತನೂ. ದೇ ಆರ್ ವೆರಿ ಕ್ಲಿಯರ್ ಆಫ್ ವಾಟ್ ದೇ ವಾಂಟ್ ಆ್ಯಂಡ್ ವಾಟ್ ದೇ ಆರ್ ಡೂಯಿಂಗ್. ನಾನು 2 ವರ್ಷ ಮಾಡ್ತೀನಿ ಅಷ್ಟೇ, ಆಮೇಲೆ ಹೊಟ್ಟೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ. ದೇ ಆರ್ ವೆರಿ ಕ್ಲಿಯರ್. ಆ ಬಗ್ಗೆ ಭಾಳ ಖುಷಿ ಆಗುತ್ತೆ ಈಗಿನ ಜನ್ರೇಷನ್ ಅವರು, ಜೆನ್ಜಿ ಅವರು. ಕರೆಕ್ಟ್.